ನಿಮಗೆ ಎಲ್ರಿಗೂ ಭಗವದ್ಗೀತೆ ಗೊತ್ತಲ್ಲ? ಅಂದಾಜು ಎಷ್ಟು ಪುಟಗಳಿರ್ಬೋದು? ಎಷ್ಟು ಶ್ಲೋಕಗಳು? ಅಷ್ಟು ಶ್ಲೋಕಗಳು ಭಗವಾನ್ ಕೃಷ್ಣ ಹಾಗೂ ಅರ್ಜುನರ ನಡುವಿನ ಸಂಭಾಷಣೆ. ಅದೇ ಭಗವದ್ಗೀತೆಯನ್ನು ನಿಮಗೆ ಓದಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕೊಟ್ಟರೆ ನೀವು ಎಷ್ಟು ದಿನ ತಗೊತೀರಾ? ಕಡಿಮೆ ಅಂದರೂ 15 ದಿವಸ ಆದರೂ ಬೇಕಾ? 15 ದಿವಸದಿಂದ 1 ತಿಂಗಳು ಬೇಕು. ಸ್ನೇಹಿತರೆ, ಭಗವದ್ಗೀತೆ ಮಹಾಭಾರತದ ಮೊದಲನೇ ದಿನದ ಮೊದಲನೇ ಗಳಿಗೆಯಲ್ಲಿ ಸಂಭವಿಸಿದ್ದು. ಹಾಗಾದರೆ ಇಷ್ಟು ಕಾನ್ವರ್ಸೇಷನ್ ಕೃಷ್ಣ ಮತ್ತು ಅರ್ಜುನರ ನಡುವೆ ಕೇವಲ ಮೊದಲನೇ ದಿನದ ಒಂದು ಗಳಿಗೆಯಲ್ಲಿ ನಡೆದೋಯ್ತಾ? ನಮ್ಗೆ ಯಾಕೆ ಇಷ್ಟು ದಿವಸ ತಗೋತಾ ಇದೆ ಇದನ್ನು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ? ಹಾಗಾದರೆ ಅದು ನಡೆದೇ ಇಲ್ವಾ? ಇದು ಸುಳ್ಳಾ? ಖಂಡಿತ ಸುಳ್ಳಲ್ಲ. ಇಲ್ಲೇ ನಮ್ಮ ಜ್ಞಾನದ ಲೆವೆಲ್ ನಮ್ಗೆ ಅರ್ಥ ಆಗುತ್ತೆ. ಇವತ್ತು ನಾವು ಒಂದು ಇನ್ಫಾರ್ಮೇಷನ್ನ ಒಬ್ಬರಿಂದ ಒಬ್ಬರು ಕೊಡಬೇಕು ಅಂದರೆ ಒಂದು ಮೀಡಿಯಾ ಅಂತ ಯೂಸ್ ಮಾಡ್ತೀವಿ. ಅದೇ ಲ್ಯಾಂಗ್ವೇಜ್, ಭಾಷೆ. ನನ್ನ ತಲೆಯಲ್ಲಿ ಹುಟ್ಟತಕ್ಕಂಥ ಒಂದು ನಾಲೆಡ್ಜ್, ಒಂದು ಇನ್ಫಾರ್ಮೇಷನ್ ಎಲೆಕ್ಟ್ರಿಕಲ್ ಅಥವಾ ವಿದ್ಯುತ್ ರೀತಿ ಇರುತ್ತೆ. ಅದು ನನ್ನ ಗಂಟಲಿಗೆ ಬಂದು ಶಬ್ದವನ್ನು ಹೊರಡಿಸಿ ಭಾಷೆಯನ್ನಾಗಿ ಕನ್ವರ್ಟ್ ಮಾಡಿ ಅದು ಗಾಳಿಯ ಮುಖಾಂತರ ನಿಮ್ಮ ಕಿವಿಗೋಗಿ ಕಿವಿನಲ್ಲಿ ಅದು ಮತ್ತೆ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಅದು ನಿಮ್ಮ ತಲೆಗೋಗಿ ಅಲ್ಲಿ ಬ್ರೈನು ಅದನ್ನು ಡಿಕೋಡ್ ಮಾಡಿ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಎಷ್ಟು ಪ್ರೋಸೆಸ್ ನಡೆಯುತ್ತೆ. ಒಬ್ಬರು ತಲೆಯಲ್ಲಿ ಹುಟ್ಟಿದಂಥ ಒಂದು ಥಾಟು ಇನ್ನೊಬ್ಬರು ತಲೆ ರೀಚ್ ಆಗಿ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಳಿಕ್ಕೆ. ಇದು ನಮ್ಮಲ್ಲಿರ್ತಕ್ಕಂಥ ಜ್ಞಾನ. ನನಗನ್ಸಿದಂಗೆ ಅವತ್ತು ಅರ್ಜುನ ಮತ್ತು ಕೃಷ್ಣರು ಸಬ್ಕಾನ್ಷಿಯಸ್ ಮೈಂಡ್ ನಡುವೆ ಮಾತಾಡಿರ್ಬೋದು. ಲೈಟ್ ಸ್ಪೀಡ್ ಗೊತ್ತಲ್ಲ, 3,00,000 ಕಿಲೋಮೀಟರ್ ಪ್ರತಿ ಸೆಕೆಂಡಿಗೆ. ಈ ಸ್ಪೀಡಲ್ಲಿ ಥಾಟ್ಸ್ ನಡೆದಿರ್ಬೋದು. ಹಾಗಾಗಿ ಅವರಿಬ್ಬರ ಜ್ಞಾನದ ಲೆವೆಲ್ ಎಷ್ಟಿತ್ತು ಅಂದರೆ ಇಡೀ ಭಗವದ್ಗೀತೆಯನ್ನು ಒಂದು ಗಳಿಗೆಯಲ್ಲೇ ಅರ್ಥ ಮಾಡ್ಕೊಂಡಿರ್ಬೋದಲ್ಲ. ಇದರಿಂದ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಅಜ್ಞಾನಿಗಳು ಅಂತ.